ನಮಸ್ಕಾರ ವೀಕ್ಷಕರೇ. ಜಲ ಪ್ರಳಯ ಎಲ್ಲಿ ನೋಡಿದ್ರು ಜಲ ಪ್ರಳಯ ಅನ್ನೋದು ತಾಂಡವ ಆಡ್ತಾ ಇದೆ. ಇದನ್ನ ಎಲ್ಲರೂ ನೋಡ್ತಾ ಇದ್ದೀರಾ, ಆಲ್ರೆಡಿ ವಿಡಿಯೋಗಳಲ್ಲಿ ತೋರಿಸ್ತಾ ಇದ್ದಾರೆ. ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಂತೂ ಇದ್ರದ್ದೇ ವಿಡಿಯೋಗಳು. ಬೆಂಗಳೂರಲ್ಲೂ ಕೂಡ ಜಲ ಪ್ರಳಯ ಅನ್ನೋದು ಆಗ್ತಾ ಇದೆ. ದೇವನಹಳ್ಳಿ ಸರೌಂಡಿಂಗಲ್ಲಂತೂ ನೀರು ಯಾವ ಮಟ್ಟಕ್ಕೆ ನಿಂತಿದೆ ಅಂದರೆ ಗಾಡಿಗಳೆಲ್ಲ ಮುಳುಗೋಗ್ತಾ ಇದ್ದಾವೆ. ಸರ್ಕಲ್ಗಳಲ್ಲಿ ಇಷ್ಟೊಂದು ನೀರು ನಿಲ್ತಾ ಇದೆ, ಅಷ್ಟೊಂದು ಮಳೆ ಹೊಡಿತಾ ಇದೆ. ಇನ್ನು ಮಂಗಳೂರು ಕಡೆ, ಅದರಲ್ಲೂ ನಮ್ಮ ಮಂಗಳೂರು, ಉಡುಪಿ ಈ ಕಡೆ ಎಲ್ಲ ಎಷ್ಟೋ ಭೂಭಾಗಗಳು ಕುಸಿತಾ ಇದೆ, ಮಳೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಇನ್ನು ನಾರ್ತ್ ಕರ್ನಾಟಕದಲ್ಲೂ ಅತಿಯಾದ ಮಳೆಗೆ ಬೆಳೆ ಹಾನಿ ಅನ್ನೋದು ಆಗ್ತಾ ಇದೆ ಅಂತ ಹೇಳಿದ್ರು. ಇದನ್ನೇ ಹೇಳ್ತಾ ಇದ್ದು ಪ್ರಳಯ ಅಂತ. ಪ್ರಳಯ ಅಂದ್ರೆ ನಾವು ಅನ್ಕೊಳ್ತಿದ್ವಲ್ಲ ಒಂದೇ ಸಲ ಬಂದು ಪೂರ್ತಿ ಭೂಮಿನ ಕೊಚ್ಕೊಂಡು ಹೋಗ್ಬಿಡುತ್ತೆ ಅಂತ. ಆ ಥರ ಅಲ್ಲ, ಸಣ್ಣ ಸಣ್ಣದಾಗಿಯೇ ಆಗ್ತಾ ಹೋಗುತ್ತೆ, ಮನುಷ್ಯರನ್ನ ಬಲಿ ಪಡಿತಾ ಹೋಗುತ್ತೆ, ಇನ್ನ ಭೂಭಾಗಗಳು ಕುಸಿತಾ ಹೋಗುತ್ತೆ. ಇದು ಕೂಡ ಪ್ರಳಯನೇ. ಇನ್ನ ಇದ್ರ ಜೊತೆಗೆ ಚೈನಾ ಸರೌಂಡಿಂಗ್ ಅಲ್ಲಿ ಯಾವ ತರ ಆಗ್ತಾ ಇದೆ ಅನ್ನೋದನ್ನು ನಾವು ನೋಡಬಹುದು. ಚೈನಾದಲ್ಲಿ ಅತಿಯಾಗಿ ಮಳೆ ಆಗಿ ಅಲ್ಲೂ ಕೂಡ ಭೂಭಾಗಗಳು ಕುಸಿತಾ ಇದೆ. ಅದರಲ್ಲೂ ಸೌತ್ ಚೈನಾದಲ್ಲಿ ಯಾವ ತರ ಇದೆ ನೋಡ್ಬೋದು. ತೆಪ್ಪದಲ್ಲಿ ಜನ ತೆರಳ್ತಾ ಇದ್ದಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಳೆ ಹರಿತಾ ಇದೆ ಅಂತ. ಜನರನ್ನ ಕಾಪಾಡೋ ಪ್ರಯತ್ನ ಅಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲೂ ನಾರ್ತ್ ಕರ್ನಾಟಕ, ಇನ್ನು ಅಸ್ಸಾಮಲ್ಲಂತೂ ಇದೇ ತರ ಆಗ್ತಾ ಇದೆ. ಅತಿಯಾದ ಮಳೆಯಿಂದ ನದಿಗಳು ಉಕ್ಕಿ ಹರಿತಾ ಇದೆ, ಪ್ರಳಯ ಕಾಡ್ತಾ ಇದೆ. ಸುಮಾರು 4 ಲಕ್ಷ ಜನನ ಒಂದು ಕಡೆಯಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾ ಇದ್ದಾರೆ. ಕಾರಣ ನದಿಗಳು ಉಕ್ಕರಿತಾ ಇರೋದು. ಯಾವ ಬೇಕಾದ್ರೂ ಇನ್ನ ಜಾಸ್ತಿ ಆಗ್ಬೋದು. ಮಳೆ ಜಾಸ್ತಿ ಆದಷ್ಟು ಅಪಾಯಗಳೇ, ಆದರೆ ಇದು ಅಪಾಯದ ಮಟ್ಟ ಮೀರಿ ಹರಿತಾ ಇರುವಂತ ನದಿಗಳು ಈಗ ಎಲ್ಲಾ ಊರುಗಳನ್ನು ಕೊಚ್ಕೊಂಡು ಹೋಗ್ತಾ ಇದೆ. ನೋಡ್ಬೋದು ಚೈನಾದಲ್ಲಿ ಯಾವ ಮಟ್ಟಕ್ಕೆ ಹರಿತಾ ಇದೆ. ಚೈನಾದಲ್ಲಿ ತೋರಿಸ್ತಾ ಇದ್ದಾರೆ ಬೆಟ್ಟಗಳೆಲ್ಲ ಕುಸಿತಾ ಇರೋದು. ಇನ್ನು ಬೇರೆ ಬೇರೆದೆಲ್ಲ ಇದೇ ರೀತಿ ನಮ್ಮ ಅಸ್ಸಾಂ ಕಡೆನೂ ಆಗ್ತಾ ಇದೆ. ಡೆಲ್ಲಿ ಸರೌಂಡಿಂಗು ಇದೇ ರೀತಿ ಮಳೆ ಆಗ್ತಾ ಇದೆ. ಸ್ವಲ್ಪ ದಿನ ಮುಂಚೆ, ಈಗ ಒಂದು 15 ದಿನ, 1 ತಿಂಗಳು ಮುಂಚೆ ವಿಪರೀತ ಬಿಸಿಲು ತಡ್ಕೊಳಕ್ಕಾಗದೆ ಜನ ಒದ್ದಾಡ್ತಾ ಇದ್ರು. ಬಿಸಿ ಗಾಳಿಗೆ ಎಷ್ಟೋ ಜನ ಸತ್ತೋದ್ರು. ಈಗ ಅದೇ ರೀತಿ ಎಲ್ಲಾ ಕಡೆ ನೀರಿನ ಅಬ್ಬರ ಅನ್ನೋದು ಶುರುವಾಗಿದೆ. ಬೆಳೆದಿರುವಂತ ಬೆಳೆ ಕೈಗೆ ಸಿಗ್ತಾ ಇಲ್ಲ, ಜೊತೆಗೆ ಜನರಿಗೆ ಬದುಕೋದಕ್ಕೆ ದಾರಿಗಳು ಕಾಣಿಸ್ತಾ ಇಲ್ಲ, ಅಂತ ಮಳೆ ಬರ್ತಾ ಇದೆ. ಜಲ ಪ್ರಳಯ ಹೇಗಿರುತ್ತೆ ಅಂತ ಆಲ್ರೆಡಿ ಎಷ್ಟೋ ಸಲ ಬೆಂಗಳೂರವ್ರಿಗೆ ಅಭ್ಯಾಸ ಆಗೋಗಿದೆ. ಅದನ್ನ ಬಿಟ್ಟು ತಮಿಳ್ನಾಡಲ್ಲಂತೂ ಈ ಮದುವೆ ಸರೌಂಡಿಂಗ್ ಅಲ್ಲೆಲ್ಲ ಇದ್ರ ಅಭ್ಯಾಸ ಎಲ್ಲರಿಗೂ ಇದೆ. ಆದ್ರೆ ಈಗ ನಮ್ಗೆ ಕಣ್ಮುಂದೆ ತೋರಿಸ್ತಾ ಇರೋದು ಪ್ರಳಯದ ಸ್ಥಿತಿಗಳನ್ನ ಮತ್ತೆ ಎಚ್ಚರಿಸ್ತಾ ಇದೆ ಪ್ರಕೃತಿಗೆ ನಾವು ಆಪೋಸಿಟ್ ಆಗಿ ಎಷ್ಟೊಂದು ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಇಲ್ಲಿ ನಾವು ಮಾಡಿರೋ ತಪ್ಪುಗಳಿಗೆ ಪ್ರಕೃತಿ ಪ್ರತ್ಯುತ್ತರ ಅನ್ನೋದನ್ನ ಕೊಡುತ್ತೆ ಅಂತ ಹೇಳ್ತಾರಲ್ಲ, ಆ ರೀತಿ ಪ್ರತ್ಯುತ್ತರ ಕೊಡ್ತಾ ಇದೆ. ಅದನ್ನ ತಡ್ಕೊಳ್ಳೋ ಶಕ್ತಿ ಮನುಷ್ಯರಿಗಿಲ್ಲ ಅಷ್ಟೇ. ಇದನ್ನ ತಡ್ಕೊಳ್ಳೋ ಶಕ್ತಿ ಇದ್ರೆ ಮಾತ್ರ ನೆಕ್ಸ್ಟ್ ಪ್ರಕೃತಿ ಜೊತೆ ಆಟ ಆಡಿ, ಇಲ್ಲ ಅಂದ್ರೆ ಪ್ರಕೃತಿಗೆ ಅಡ್ಜಸ್ಟ್ ಆಗಿ ಪ್ರಕೃತಿನ ಯಾವ ರೀತಿ ಇದೆಯೋ ಆ ರೀತಿ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಮಾಡಿ. ಇಲ್ಲ ಅಂದ್ರೆ ಈ ರೀತಿ ಪಾಠಗಳನ್ನ ಪ್ರಕೃತಿ ಕಲಿಸ್ತಾನೆ ಇರುತ್ತೆ. ಪ್ರಳಯ ಅನ್ನೋದು ಈಗ ಶುರುವಾಗಿದೆ. ಜಲ ಪ್ರಳಯದಿಂದ ನೋಡ್ತಾ ಇದೀವಿ. ಇದಕ್ಕಿಂತ ಮುಂಚೆ ಸ್ವಲ್ಪ ದಿನಗಳ ಮುಂಚೆ ನೋಡಿದ್ವಿ ಬಿಸಿ ಪ್ರಳಯ. ಅದು ಕೂಡ ಒಂದು ರೀತಿ ಪ್ರಳಯನೇ. ಬಿಸಿ ತಡೆಯೋದಕ್ಕಾಗದೆ ಜನ ಸಾಯ್ತಾ ಇದ್ರು. ಈಗ ಮಳೆ ತಡೆಯೋದಕ್ಕಾಗದೆ ಜನ ಸಾಯ್ತಾ ಇದ್ದಾರೆ. ಬೆಟ್ಟಗಳು ಕುಸಿದು ಜನ ಸಾಯ್ತಾ ಇದ್ದಾರೆ. ಓಡಾಡೋದಕ್ಕೆ ರೋಡ್ಗಳು ಇಲ್ಲದೆ ಊಟ ಅನ್ನ ಆಹಾರಕ್ಕೋಸ್ಕರ ಒದ್ದಾಡಿ ಜನ ಸಾಯುವಂತ ಪರಿಸ್ಥಿತಿ ಬರುತ್ತೆ. ಈಗ ರಸ್ತೆಗಳಿದ್ರೆ ಅಲ್ವಾ ನಾವು ಗಾಡಿಗಳಲ್ಲಿ ಹೋಗ್ಬೋದು, ಏನೋ ಒಂದು ತಗೊಂಡು ತಿನ್ಬೋದು. ರಸ್ತೆಗಳೇ ಇಲ್ಲ ಅಂದ್ರೆ ಪರಿಸ್ಥಿತಿ ಯಾವ ತರ ಇರುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ಎಷ್ಟೋ ಜನ ಬೆಟ್ಟಗಳ ಮೇಲೆಲ್ಲ ಮನೆ ಕಟ್ಕೊಂಡಿದ್ರು, ಬೆಟ್ಟಗಳೇ ಕುಸ್ಕೊಂಡು ಹೋಗ್ತಾ ಇದೆ. ಮಾಡಿದ ಆಸ್ತಿ ಎಲ್ಲ ಮಣ್ಪಾಲ್ ಆಗ್ತಾ ಇದೆ. ಇಷ್ಟ ಆಸ್ತಿ ಮಾಡಿದ್ರು ಕೊನೆಗೆ ಒಂದೇ ಉಳ್ಕೊಳ್ಳೋದು, ಜೀವ ಉಳಿದ್ರೆ ಸಾಕು, ಎಲ್ಲಾದ್ರೂ ಹೋಗಿ ಬದುಕೊಳ್ತೀವಪ್ಪ ಅನ್ನೋ ಪರಿಸ್ಥಿತಿ ಜನರಿಗೆ ಈಗ ಬಂದ್ಬಿಟ್ಟಿದೆ. ಅದರಲ್ಲೂ ಸೌತ್ ಚೈನಾದಲ್ಲಿ ಪರಿಸ್ಥಿತಿ ನೀವು ನೋಡಬೇಕು. ಕೋಟ್ಯಾಂತರ ಜನ ಈ ರೀತಿ ಒದ್ದಾಡ್ತಾ ಇದ್ದಾರೆ. ಎಲ್ಲಾದ್ರೇನು, ಚೈನಾ ಆದ್ರೇನು, ಪಾಕಿಸ್ತಾನ ಆದ್ರೇನು, ಇನ್ನೊಂದು ದೇಶ ಆದ್ರೇನು, ಮನುಷ್ಯರೇ ಅಲ್ವಾ, ಎಲ್ಲಾರ್ಗೂ ತೊಂದರೆ ಆಗೇ ಆಗುತ್ತೆ. ಅಂತ ತೊಂದರೆಗಳು ಈಗ ಅಲ್ಲೂ ಕಾಡ್ತಾ ಇದೆ, ನಮ್ಮ ದೇಶದಲ್ಲೂ ಕಾಡ್ತಾ ಇದೆ. ನಮ್ಮ ದೇಶದಲ್ಲಿ ಅನ್ನೋದಕ್ಕಿಂತ ನಮ್ಮ ದೇಶದಲ್ಲಿ ಅಸ್ಸಾಂ ಕಡೆ ತುಂಬಾ ಕಾಡ್ತಾ ಇದೆ. ಅದನ್ನ ಬಿಟ್ರೆ ನಮ್ಮ ಕರ್ನಾಟಕದ ಬಗ್ಗೆ ಮಾತಾಡೋದಾದ್ರೆ ಮಂಗಳೂರು, ಉಡುಪಿ, ಈ ಸಮುದ್ರ ತೀರ ಪ್ರದೇಶ ಅಂತಾರಲ್ಲ, ಆ ಪ್ರದೇಶಗಳೆಲ್ಲ ನೀರಿನಲ್ಲಿ ಮುಳುಗ್ತಾ ಇದೆ. ಸಮುದ್ರದ ನೀರು ಬಂದು ನೀರಿನಲ್ಲಿ ಮುಳುಗ್ತಾ ಇಲ್ಲ. ಮಳೆಯಿಂದ ಈ ರೀತಿ ಸನ್ನಿವೇಶಗಳು ಕ್ರಿಯೇಟ್ ಆಗ್ತಾ ಇದೆ. ಇಲ್ಲೂ ಕೂಡ ಒಂದು ಚೈನಾದು ಒಂದು ಪಿಕ್ಚರ್ ತೋರಿಸ್ತಾರೆ. ಅಪಾರ್ಟ್ಮೆಂಟ್ಗಳು ಇರುವಂತ ಏರಿಯಾ ಯಾವ ಮಟ್ಟಕ್ಕೆ ಮುಚ್ಚೋಗಿದೆ ನೋಡ್ಬೋದು. ಇನ್ನ ಜನರು ಬೆಳೆ ಬೆಳೀತಾ ಇರುವಂತ ಏರಿಯಾಗಳು ನೀರಲ್ಲಿ ಪೂರ್ತಿಯಾಗಿ ಕೊಚ್ಕೊಂಡು ಹೋಗ್ತಾ ಇದಾವೆ. ರಸ್ತೆಗಳೇ ಕಾಣಲ್ವೇನೋ ಅನ್ನೋ ಮಟ್ಟಿಗೆ ಮಳೆ ಅನ್ನೋದು ಸುರಿತಾ ಇದೆ. ಇದೇ ರೀತಿ ಮಳೆ ಇನ್ನ ಜಾಸ್ತಿ ಆಗಬಹುದು ಕೆಲವಷ್ಟು ಜಾಗಗಳಲ್ಲಿ ಅನ್ನೋದು ಸೈಂಟಿಸ್ಟ್ಗಳು ಲೆಕ್ಕಾಚಾರ ಮಾಡ್ತಾ ಇರ್ತಾರೆ ಅಷ್ಟೇ. ಹೀಗೆ ಆಗುತ್ತೆ ಹಾಗೆ ಆಗುತ್ತೆ ಅಂತ ಅವರು ಕೂಡ ಹೇಳೋದಕ್ಕಾಗೋದಿಲ್ಲ. ಲೆಕ್ಕಾಚಾರ ಮಾಡ್ತಾ ಇರ್ತಾರೆ. ವೇರಿಯೇಷನ್ ಆಗ್ಬೋದು, ಇನ್ನ ಜಾಸ್ತಿ ಬಂದು ಜನರನ್ನ ಕೊಚ್ಕೊಂಡು ಹೋಗ್ಬೋದು.
ಲಾಸ್ಟ್ ಟೈಮ್ ಮಡಿಕೇರಿ ಕಡೆ ಎಲ್ಲ ನೋಡಿದ್ವಿ ಯಾವ ರೀತಿ ಜನ ಕೊಚ್ಕೊಂಡು ಹೋದ್ರು ಅಂತ. ಇನ್ನು ಬೆಳೆ ಹಾನಿಯಾಗಿ ಅನ್ನದ ಬೆಲೆ ಅನ್ನೋದು ಯಾವ ರೀತಿ ರೇಸ್ ಆಯಿತು ಆ ಥರ ಮತ್ತೆ ಆಗ್ಬೋದು. ತರಕಾರಿಗಳ ಬೆಲೆ ಈಗಾಗಲೇ ಮೇಲ್ಗಡೆ ಇದೆ. ಈ ರೀತಿ ಮಳೆ ಕಂಟಿನ್ಯೂಸ್ ಆಗಿ ಹೊಡಿತಾ ಇದ್ರೆ ಇನ್ನೂ ಅದ್ರ ರೇಟು ಡಬಲ್ ಆಗ್ತಾ ಹೋಗುತ್ತೆ. ಆಗ ಏನ ತಗೊಂಡು ತಿನ್ಬೇಕು? ಜನ ಒದ್ದಾಡ್ತಾರೆ ಅಂತ ಹೇಳಿದ್ರಲ್ಲ, ಇಂಥದಕ್ಕೆ ಒದ್ದಾಡೋದು. ಮೇಯ್ನಾಗಿ ಜನಕ್ಕೆ ಬೇಕಾಗಿರೋದು ಮೂರೇ ಮೂರು: ಉಸಿರಾಡೋದಕ್ಕೆ ಒಳ್ಳೆ ಗಾಳಿ, ಕುಡಿಯೋದಕ್ಕೆ ಚೆನ್ನಾಗಿರೋ ನೀರು, ಹೊಟ್ಟೆ ತುಂಬ ಊಟ. ಇದೆಲ್ಲ ಆದ ಮೇಲೆ ಮಲ್ಕೊಳ್ಳೋದಕ್ಕೆ ಒಂದು ಜಾಗ, ಹಾಕೊಳ್ಳೋಕೆ ಸ್ವಲ್ಪ ಬಟ್ಟೆ ಇದ್ರೆ ಸಾಕು ಅಂತಾರೆ ಕೆಲವರು. ಇನ್ನು ಎಷ್ಟೋ ಜನಕ್ಕೆ ಅದನ್ನೆಲ್ಲ ಮೀರಿದು ಬೇಕು ಬಿಡಿ. ಬಟ್ ಉಸಿರಾಡೋ ಗಾಳಿ ಹಾಳು ಮಾಡಿದ್ದೀವಿ, ನೀರು ಹಾಳು ಮಾಡಿದ್ದೀವಿ, ಭೂಮಿ ಹಾಳು ಮಾಡಿದ್ದೀವಿ, ತಿನ್ನೋ ಆಹಾರನೂ ಹಾಳು ಮಾಡಿದ್ದೀವಿ. ಎಲ್ಲನೂ ಹಾಳು ಮಾಡ್ಕೊಂಡಿರೋದಕ್ಕೆ ಈಗ ಪ್ರಕೃತಿ ನಮಗೆ ಪಾಠ ಕಳಿಸ್ತಾ ಇದೆ. ಗಾಳಿ ಹಾಳಾಗಿದೆ, ಗಾಳಿಯಿಂದ ತೊಂದರೆ ಆಗ್ತಾ ಇದೆ. ನೀರು ಹಾಳಾಗಿದೆ, ನೀರಿನಿಂದ ತೊಂದರೆ ಆಗ್ತಾ ಇದೆ. ಮಳೆ ಈ ಸಿಕ್ಕಾಪಟ್ಟೆ ಎಲ್ಲಂದರೆ ಹೇಗಂದರೆ ಹಾಗೆ ಸುರಿದು ಎಲ್ಲನೂ ನಾಶ ಮಾಡ್ತಾ ಹೋಗ್ತಾ ಇದೆ. ಇನ್ನು ಆಹಾರ, ಮಳೆ ಬಂತು, ಗಾಳಿ ಬೀಸ್ತು, ಇಲ್ಲ ಇನ್ನೊಂದಾಯಿತು, ಭೂಕಂಪ ಆಯಿತು, ಏನೋ ಒಂದು ಆಯಿತು ಅಂದರೂ ಕೂಡ ಆಹಾರದ ಕೊರತೆ. ಬಿಸಿಲು ಜಾಸ್ತಿ ಆದರೂ ಆಹಾರದ ಕೊರತೆ, ಮಳೆ ಜಾಸ್ತಿ ಆದರೂ ಆಹಾರದ ಕೊರತೆ. ಒಟ್ಟಿನಲ್ಲಿ ಮನುಷ್ಯರನ್ನ ಈ ಪ್ರಳಯಗಳು ಅನ್ನೋದು ಕಾಡ್ತಾ ಇರೋದಂತೂ ನಿಜ. ಇವಾಗ ಅಂತ ಅಲ್ಲ, ಆಗಲೇ ಒಂದು 20 ವರ್ಷದಿಂದ ಇಂಥದ್ದೆಲ್ಲ ಶುರುವಾಗಿ ಹೋಗಿದೆ. ಇನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಪೀರಿಯಾಡಿಕಲಿ. ಕೊನೆಗೆ ಎಲ್ಲಿ ನಿಂತ್ಕೊಳ್ಳುತ್ತೆ ಅನ್ನೋದನ್ನ ಕಾಯ್ದು ನೋಡಬೇಕು. ಬಟ್ ಆದರೆ ಈಗ ಈ ಪ್ರಳಯಗಳಿಂದ ಬಚಾವಾಗೋದಕ್ಕೆ ಜನ ಇರೋ ಆಸ್ತಿ ಪಾಸ್ತಿಗಳನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಮುಂದೆನಾದರೂ ಜನ ಎಚ್ಚೆತ್ಕೊಳ್ಳಿ, ಎಲ್ಲಿ ಬದುಕಬೇಕು, ಯಾವ ಜಾಗದಲ್ಲಿದ್ದರೆ ನಾವು ಸೇಫು ಅಂತ ತಿಳ್ಕೊಂಡು ಅಂಥ ಜಾಗದಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆಗಳನ್ನ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಈ ರೀತಿ ಪರಿಸ್ಥಿತಿ ಎಲ್ಲರಿಗೂ ಬರುವಂಥ ಚಾನ್ಸಸ್ ಇರುತ್ತೆ. ಇನ್ನು ಇದೇ ರೀತಿ ಎಷ್ಟೋ ಕಡೆ ನಡೀತಾ ಇದೆ. ಇಂಥ ವಿಷಯಗಳನ್ನು ನಾನು ಕಲೆಕ್ಟ್ ಮಾಡಿ ನಿಮಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ. ಆದಷ್ಟು ನಮ್ಮ ಹುಷಾರಲ್ಲಿ ನಾವಿರೋಣ. ಯಾವ ಜಾಗದಲ್ಲಿದ್ದರೆ ಸೇಫು ಅಂಥ ಜಾಗದಲ್ಲಿ ಬದುಕನ್ನು ಕಟ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಿಂದಿನ ಕಾಲದಲ್ಲಿ ನದಿ ತೀರದಲ್ಲಿ, ನದಿಯಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ 1 ಕಿಲೋಮೀಟರ್ ದೂರದಲ್ಲಿ ಬದುಕೋ ವ್ಯವಸ್ಥೆಗಳನ್ನ ಮಾಡ್ಕೊಳ್ತಾ ಇದ್ರು. ಕಾರಣ ನೀರಿನ ವ್ಯವಸ್ಥೆ ಅನ್ನೋದು ಚೆನ್ನಾಗಿರ್ತಾ ಇತ್ತು. ಬೆಳೆ ಬೆಳೆಯೋದಕ್ಕಾಗ್ಬೋದು, ಬದುಕೋದಕ್ಕಾಗ್ಬೋದು, ಎಲ್ಲದಕ್ಕೂ ನೀರಿನ ವ್ಯವಸ್ಥೆ ಬೇಕೇ ಬೇಕು. ಅದಕ್ಕೋಸ್ಕರ ಎಲ್ಲರೂ ನದಿ ತೀರದಲ್ಲಿ ಬದುಕೋ ಪ್ರಯತ್ನ ಮಾಡ್ತಾ ಇದ್ರು. ಈಗ ನದಿ ತೀರದಲ್ಲಿ ಬದುಕ್ತಿದ್ದೀವಿ ಅಂದರೆ ಡೇಂಜರ್ ಅನ್ನೋ ಲೆವೆಲ್ಗೆ ಆಗೋಗಿದೆ. ಇನ್ನು ಯಾವ ಮಟ್ಟಕ್ಕೆ ಹೋಗಿ ನಿಂತ್ಕೊಳ್ಳುತ್ತೋ ಗೊತ್ತಿಲ್ಲ. ಅದೇ ಹೇಳಿದ್ದು, ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಬದಲಾವಣೆಗಳು ತುಂಬಾನೇ ಆಗ್ತಾ ಇದೆ. ಅದರಲ್ಲೂ ತುಂಬ ಫಾಸ್ಟಾಗಿ ಆಗ್ತಾ ಇದೆ. ಇನ್ನು 2030 ಒಳಗಡೆ ಏನೇನು ನೋಡಬೇಕೋ ಗೊತ್ತಿಲ್ಲ. ಆದರೆ ಇದು ಪ್ರಕೃತಿ ನಮಗೆ ಕಲಿಸ್ತಾ ಇರೋ ಪಾಠ. ಇವಾಗಲಾದರೂ ಜನ ಪಾಠ ಕಲಿತು ಒಂದು ಒಳ್ಳೆ ದಾರಿನಲ್ಲಿ ಹೋಗಿ, ಪ್ಲಸ್ ನಮ್ಮ ಜೀವ ನಮ್ಮ ಕೈಲೇ ಇರುತ್ತೆ ಅನ್ನೋದನ್ನು ತಿಳ್ಕೊಂಡು ಎಲ್ಲಿ ಹೋಗಿ ಬದುಕಬೇಕು, ಹೇಗೆ ಬದುಕಬೇಕು ಅನ್ನೋ ಪ್ಲ್ಯಾನಿಂಗನ್ನು ಮಾಡ್ಕೊಂಡು ಬದುಕಿ. ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಇಂಥ ಟೈಮ್ನಲ್ಲಿ ಬಚಾವ್ ಮಾಡೋದಕ್ಕಾಗೋದಿಲ್ಲ. ತಿನ್ನೋದಕ್ಕೆ ಅನ್ನನೇ ಬೇಕು, ಕುಡಿಯೋದಕ್ಕೆ ನೀರೇ ಬೇಕು, ಉಸಿರಾಡೋದಕ್ಕೆ ಗಾಳಿನೇ ಬೇಕು. ಸಾವಿರಾರು ಕೋಟಿ ಆಸ್ತಿ ಇದ್ದರೂ ಅದನ್ನು ತಿನ್ನೋದಕ್ಕಾಗೋದಿಲ್ಲ. ಇಂಥ ಪರಿಸ್ಥಿತಿನಲ್ಲಿ ಏನು ಮಾಡ್ತಾರೆ? ಎಷ್ಟೇ ಆಸ್ತಿ ಇದ್ದರೂ ಬದುಕೋದಕ್ಕೊಂದು ದಾರಿ ಹುಡ್ಕೋಬೇಕಾಗತ್ತೆ. ಅಂಥ ದಾರಿಗಳನ್ನ ಎಷ್ಟೋ ಜನ ಹುಡುಕೊಂಡಿದ್ದಾರೆ. ನೀವು ಹುಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇರಿ. ಒಳ್ಳೊಳ್ಳೆ ಗುರುಗಳಿದ್ದಾರೆ, ಒಳ್ಳೊಳ್ಳೆ ವಿಷಯಗಳನ್ನ ತಿಳಿಸೋರಿದ್ದಾರೆ. ಅಂಥವ್ರನ್ನ ಫಾಲೋ ಮಾಡಿ. ಅಂಥ ಗುರುಗಳು ನಿಮಗೆ ದಾರಿಗಳನ್ನ ತೋರಿಸ್ತಾರೆ. ಯಾರನ್ನೋ ಫಾಲೋ ಮಾಡಿಕೊಂಡು ಮೋಸ ಹೋಗ್ಬೇಡಿ. ಇನ್ನು ಇದೇ ಥರ ಎಷ್ಟೋ ವಿಷಯಗಳು ನಮಗೂ ಕಳಿಸ್ತಾ ಇದ್ದಾರೆ ಎಷ್ಟೋ ಜನ. ಆ ವಿಷಯಗಳನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.